ರವಿಕೃಷ್ಣ ರೆಡ್ಡಿ ಅವರು US ಇಂದ ವಾಪಸ್ ಬಂದಾಗ, ರಾಜಕಾರಣದ ಅಖಾಡ ಕೀಳಿದಾಗ, KRS ಪಾರ್ಟಿ ಕಟ್ಟಿದಾಗ ಮತ್ತೆ ಇವತ್ತಿಗೆ ಬದಲಾವಣೆಗಳಾಗಿದೆಯಾ? ಸಾಕಷ್ಟು ಬದಲಾವಣೆ ಆಗಿದೆ. ನಾವು ಕೇವಲ ನಮ್ಮ ಒಂದು ವಿಚಾರಗಳಲ್ಲೇನು ಜಾಸ್ತಿ ಬದಲಾವಣೆ ಆಗಿಲ್ಲ, ದೇಹದಲ್ಲಿ ಬದಲಾವಣೆ ಆಗಿದೆ. ಮಾನಸಿಕವಾಗಿ ನಾನು ಈಗಲೂ ಅದೇ ಉತ್ಸಾಹ, ಹುಮ್ಮಸ್ಸು, ಆಶಾವಾದಲ್ಲಿದ್ದೀನಿ. ಆದರೆ 5 ವರ್ಷ 6 ವರ್ಷಗಳ ಹಿಂದಕ್ಕೆ ಹೋಲಿಸಿದ್ರೆ ಇವತ್ತು, ಹಿಂದೆ 6 ವರ್ಷಗಳ ಹಿಂದೆ ನೀವೇ ಹೇಳಿದಾಗೆ ಭ್ರಷ್ಟಾಚಾರ, ಲಂಚದ ವಿರುದ್ಧ, ವಿಶೇಷವಾಗಿ ಲಂಚ, ಭ್ರಷ್ಟಾಚಾರ ದೊಡ್ಡ ವಿಚಾರ. ಆದರೆ ಲಂಚ ಕೇಳೋದನ್ನ ಮರು ಮಾತನಾಡದೆ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋಂಥ ಒಂದು ಪರಿಸ್ಥಿತಿ ಇತ್ತು. ಇವತ್ತೊಂದು ಆಯ್ಕೆ ಇದೆ. KRS ಪಕ್ಷದ ಹೆಸರು ಹೇಳ್ಕೊಂಡು ಇವತ್ತು ರಾಜ್ಯದಲ್ಲಿ ಸಾವಿರಾರು ಜನ ಸರ್ಕಾರಿ ಕಚೇರಿಗಳಿಗೆ ಹೋಗಿ ತಮ್ಮ ಕೆಲಸ ಮಾಡಿಸ್ಕೊಂಡಿದ್ದಾರೆ. ನಾನು ಅನೇಕ ಸಲ ಹೇಳಿದ್ದೀನಿ. ನಮ್ಮಲ್ಲಿ ಆನೇಕಲ್ ತಾಲೂಕಲ್ಲಿ ಹೇಳ್ತಾರೆ ಜನ, ನಿನ್ನ ಹೆಸರು KRS ಪಕ್ಷದ ಹೆಸರು ಹೇಳ್ಕೊಂಡು ನಮ್ಮ ತಾಲೂಕಲ್ಲಿ ಏನಿಲ್ಲ ಅಂದ್ರೂ 200 ಕೋಟಿ ರೂಪಾಯಿ ಲಂಚ ಕೊಡೋದನ್ನ ಉಳಿಸ್ಕೊಂಡಿದ್ದಾರೆ ನಮ್ಮ ತಾಲೂಕಿನ ಜನ ಅಂತ. 200 ಕೋಟಿ ಲಂಚ ಮಿನಿಮಮ್ ಅಷ್ಟು ಉಳಿಸ್ಕೊಂಡಿದ್ದಾರೆ. ಯಾಕಂದ್ರೆ ಕೆಲವೊಂದು ನಮ್ಮ ತಾಲೂಕು ಗೊತ್ತಿದೆಯಲ್ವ ನಿಮ್ಗೆ, ಆನೇಕಲ್ ತಾಲೂಕು ಬೆಂಗಳೂರು ನಗರ ಜಿಲ್ಲೆಯದು ರಿಯಲ್ ಎಸ್ಟೇಟ್ ಅಂದ್ರೆ ಅಂತೂ ಅಲ್ಲಿ ಭೂಮಿಗೆ ಬಂಗಾರದ ಬೆಲೆ, ಈಗಂತೂ ಚಿನ್ನಕ್ಕೆ ಬಂಗಾರದ ಬೆಲೆ ಬಂದಿದೆ. ಬಂಗಾರ ಎರಡೂ ಅದೇ, ಆದ್ರೆ ನಿಜಕ್ಕೂ ಬಂಗಾರದ ಬೆಲೆ ಚಿನ್ನಕ್ಕೆ ಬಂದಿದೆ. ಅದೇ ತರಕ್ಕೆ ಭೂಮಿಗೆ ಬಂಗಾರದ ಬೆಲೆ ಇದೆ. ಅಲ್ಲಿ ಯಾವುದೇ ತಾಲೂಕು ಆಫೀಸ್ಗೆ ಹೋಗ್ಲಿ, ಯಾವುದೇ ನಾಡ್ ಕಚೇರಿಗೆ ಹೋಗ್ಲಿ, ಗ್ರಾಮ ಪಂಚಾಯತಿಗೆ ಹೋಗ್ಲಿ, ಯಾವುದೇ ಇಲಾಖೆಗೆ ಹೋಗ್ಲಿ ದುಡ್ಡು ಇಲ್ಲದೆ ಕೆಲಸ ಮಾಡ್ಕೊಡೋದಿಲ್ಲ. ಆಮೇಲೆ ಪೋಸ್ಟಿಂಗು ತುಂಬಾ ಏನು ಸಾರ್ಟ್ ಆಫ್ಟರ್ ಅಂತಾರಲ್ವ, ಆ ಥರದ ಪೋಸ್ಟಿಂಗ್ ಇರುವಂಥದ್ದು. ಯಾರು BJP ಅವರಾಗಲಿ ಕಾಂಗ್ರೆಸ್ನಾಗಲಿ ಯಾವುದೇ ರಾಜಕೀಯ ಕಾರ್ಯಕರ್ತರು ಕೇಳ್ತಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಇವತ್ತು ಎಷ್ಟು ಜನ ಬಳಸ್ಕೊಂಡಿದಾರೋ ಗೊತ್ತಿಲ್ಲ, ಆದರೆ ಒಂದು 10, 20, 30% ಆದ್ರೂ ಒಂದು ಕಡಿವಾಣ ಬಿದ್ದಿದೆ ಅಂದ್ರೆ ಬಹಳ ದೊಡ್ಡ ಸಾಧನೆ. ಇದು ಕೇವಲ ಆನೇಕಲ್ ಅಲ್ಲಲ್ಲ, ಇಡೀ ರಾಜ್ಯದಲ್ಲಿ. ನಾನೊಂದ್ಸಲ ನಿಮ್ಗೆ ಹೇಳ್ಬೇಕು, ಬೆಳಗಾಮಲ್ಲಿ ಬಹುಶಃ ಕಿತ್ತೂರಲ್ಲ, ಬೆಳಗಾಮಿಂದ ಲೋಕಾಪುರಕ್ಕೆ ಹೋಗೋ ರಸ್ತೆನಲ್ಲಿ ಏರ್ಪೋರ್ಟ್ ರೋಡ್ ಇಂದ ಒಂದು ಹಳ್ಳಿ ಒಳಗಡೆ ಹೋದ್ವಿ. ನೇಸರ್ಗಿ ಅನ್ಸುತ್ತೆ, ನೇಸರ್ಗಿ ಊರಲ್ಲಿ. ಹಳ್ಳಿ ಒಳಗಡೆ ಪ್ರಚಾರಕ್ಕೆ ಅಂತ ಹೋದಾಗ ಅಲ್ಲೊಬ್ಬ ಬಂದ್ಬಿಟ್ಟು ಫೋಟೋ ತಗೊಂಡ. ಸರ್ ಸೆಲ್ಫಿ ಬೇಕು ಸರ್ ಅಂತ. ಆಮೇಲೆ ಆಯ್ತಪ್ಪ ತಗೋ ಅಂತೇಳಿ, ಆಮೇಲೆ ಏಕೆ ಪಕ್ಷ ಯಾಕೆ ಸೇರ್ಬಾರ್ದು ಸಾರ್, ನಾನು ಈಗಲೇ ಮೆಂಬರ್ ಆಗ್ತೀನಿ ಸರ್, ನಾನು 10,000 ರೂಪಾಯಿ ಲಂಚ ಕೇಳಿದ್ರು ನಮ್ಮ ಆಫೀಸ್ ಇದ್ರಲ್ಲಿ, ನಮ್ಮ ಗ್ರಾಮ ಪಂಚಾಯತಿಲಿ. ನಾನು ಹೋಗ್ಬಿಟ್ಟು KRS ಪಕ್ಷಕ್ಕೆ ಹೇಳ್ತೀನಿ, ನಾನು KRS ಪಕ್ಷದ ಮೆಂಬರ್ ಅಂದೆ ಸರ್, ನನಗೆ ಇಮಿಡಿಯೇಟ್ ಆಗಿ ಆವತ್ತೇ ಮಾಡ್ಕೊಟ್ಬಿಟ್ರು ಸರ್ ಅಂತ. 10,000 ಉಳಿತು ಅಂತ ಅವನು 100 ರೂಪಾಯಿ ಕೊಟ್ಟು ಸದಸ್ಯತ್ವ ತಗೊಂಡ. ನಾನು ಹೇಳ್ತಿರೋದು 3 ವರ್ಷದಿಂದ ಅಷ್ಟಿತ್ತು. ಇವತ್ತು ರಾಜ್ಯಾದ್ಯಂತ ಒಂದು ರೀತಿಲಿ ಇದು ಅಲ್ಲಲ್ಲಿ ಕಂಟ್ರೋಲ್ಡ್ ಎನ್ವೈರನ್ಮೆಂಟಲ್ ಕಾಡ್ಗಿಚ್ಚು ಬರುತ್ತಲ್ವಾ, ಆ ತರಕ್ಕೆ ರಾಜ್ಯವ್ಯಾಪಿ ಆಗಿದೆ. ನನಗೂ ಬಂದಂತ ಅನುಭವ, ನಾನು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಬೆಸಗರಳ್ಳಿ ಹತ್ರ ಕೆರೆಮೆಗಳದೊಡ್ಡಿ, ನನ್ನ ಸ್ನೇಹಿತ ಕೋಣ್ಸಲೆ ತಿಲಕ್ ಕುಮಾರ್ ಅಂತ, ಮತ್ತೆ ಕಾಂಗ್ರೆಸ್ ಪಾರ್ಟಿಗೂ ಮತ ಹಾಕಿದ್ದಾರೆ, JDSಗೂ ಹಾಕಿದ್ದಾರೆ, ಅದ್ ಬೇರೆ ಕಥೆ. ಮಧ್ಯೆ ಹೇಳಿದಾಗ ಮದ್ದೂರು ತಾಲೂಕ್ ಆಫೀಸ್ಗೆ ಹೋದಾಗ, ಗೆಳೆಯ ಹಂಗೆಲ್ಲ ಇಲ್ಲ, ನಾನು ಬುಟ್ಟನ ಹಂಗೆ ಸುಮ್ನೆ KRS ಪಾರ್ಟಿ ಅಂತ ಹೇಳ್ಬಿಡ್ತೀನಿ, ಮುಚ್ಕೊಂಡ್ ಮಾಡ್ತಾರೆ. ಲೈಕ್ ಆ ಒಂದು ಭಾವನೆಗಳು ಮತ್ತೆ ಆ ಒಂದು ನಂಬಿಕೆ ಬಂದಿದೆಯಲ್ಲ KRS ಪಾರ್ಟಿ ಬಗ್ಗೆ, ಅದ್ ಗ್ರೇಟ್. ನಿಮ್ಮ ಜಿಲ್ಲೆಯದೇ ಹೇಳ್ಬೇಕು ಅಂದ್ರೆ ನಾಗಣ್ಣಗೌಡ ಅಂತ ಒಬ್ಬ ಪತ್ರಕರ್ತರಿದ್ದಾರೆ, ಕನ್ನಡ ಪರ ಪತ್ರಕರ್ತರಾಗಿದ್ದಾರೆ. ಅವ್ರು 3 ದಿವಸದಿಂದ ಒಂದು ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಬರೆದಿದ್ರು, ನಾವು ಎಲ್ಲಾದ್ರೂ ಹೋಗಿ ಇವತ್ತು ಯಾವ್ದೋ ಸರ್ಕಾರಿ ಕಚೇರಿಗೋ ಎಲ್ಲಾದ್ರೂ ಹೋಗಿ ವಿಡಿಯೋ ಮಾಡಿದ್ರೆ ಅಥವಾ ಏನಾದ್ರೂ ಜೋರಾಗಿ ಮಾತನಾಡಿದ್ರೆ ಅಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತೇಳಿ ಜನ ಬಂದ್ಬಿಟ್ಟು, ಸರ್ ನೀವು KRS ಪಾರ್ಟಿ ಅವರು ಸರ್ ಅಂತ ಹೇಳ್ತಾರೆ. ಇವತ್ತು ಜನ TV9ಗೋ ಅಥವಾ ಇನ್ನೊಂದು ಯಾವ್ದೋ ಟಿವಿಗೋ ಚಾನಲ್ಗೋ ಕರೆ ಮಾಡ್ತೀವಿ ಅಂತ ಹೇಳೋದಿಲ್ಲ, ಅವ್ರು ಹೇಳ್ತೀವಿ ಅನ್ನೋದಿಲ್ಲ. KRS ಪಾರ್ಟಿಗೆ ಹೇಳ್ತೀವಿ ನೀವು ಕೆಲಸ ಮಾಡ್ಕೊಡ್ಲಿಲ್ಲ ಅಂತ ಹೇಳ್ತಾರೆ ಅಂತ ಸ್ವತಃ ಖುದ್ದು ಅವ್ರು ಬರ್ದಿದ್ದು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.